ಇದು ನವರಾತ್ರಿಯ 6ನೇ ದಿನದ ಪಾರ್ಟ್ 2. ಇದರಲ್ಲಿ ಹೇಗೆ ಪೂಜೆ ಆಯಿತು ಅಂತ ತಿಳಿಸ್ಕೊಡ್ತೀನಿ. ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸಸಿ ಹಾಕೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಈ ಮದ್ದನ್ನ ಹಾಕಿದ್ರು. ಆಮೇಲೆ ಧಾನ್ಯಗಳು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ನೆಕ್ಸ್ಟ್ ಲೇಯರ್ ಹಾಕಿದ್ರು. ಅದಾದಮೇಲೆ ನೀರು ಒಂಚೂರು ಚಿಮ್ಮಡಿಸಿದ್ರು. ಜಾಸ್ತಿ ನೀರು ಹಾಕಬಾರ್ದು, ಜಾಸ್ತಿ ನೀರು ಹಾಕಿದ್ರೆ ಮತ್ತೆ ಸಸಿ ಮೊಳಕೆ ಬಿಡೋದಿಲ್ಲ. ಇಲ್ಲಿರೋ ಕರಿ ಮಣ್ಣನ್ನು ಮಣ್ಣು ಅಂತ ಕರಿಬಾರ್ದು, ಮದ್ದನ ಅಂತ ಕರಿಬೇಕು ಅಂತ ಹೇಳ್ತಾರೆ. ಪೂಜೆ ಎಲ್ಲ ಮಾಮನೇ ಮಾಡ್ತಾಯಿದ್ರು. ಊದಿನ ಕಡ್ಡಿ ಹಚ್ಬಿಟ್ಟು ಬೆಳಗ್ತಾ ಇದ್ರು. ಮಾಮ 2 ಡೇಸ್ ಬ್ಯಾಕು ತುಳಜಾಪುರಕ್ಕೆ ಹೋಗ್ಬಿಟ್ಟು ಪ್ರಸಾದ ತಂದಿದ್ರು. ಒನ್ಸ್ ತುಳಜಾಪುರಕ್ಕೆ ಹೋಗಿ ಬಂದಮೇಲೆ ಮನೇಲಿ ದೀಪ ಹಾಕೋದು ಸಸಿ ಹಾಕೋದು ಮಾಡ್ತಾರೆ. ಹಾಗಾಗಿ ಹೋಗಿ ಬಂದಿದ್ರು. ಒಂದು ದೀಪನ ತುಳಜಾಭವಾನಿ ಹೆಸರು ಮೇಲೆ, ಇನ್ನೊಂದು ದೀಪನ ವೆಂಕಟೇಶ್ವರ ಸ್ವಾಮಿ ಹೆಸರು ಮೇಲೆ ಹಾಕ್ತಾರೆ. ಪ್ರಸಾದ ಮತ್ತು ನೈವೇದ್ಯ ಎರಡೂ ಇಟ್ಟಿದ್ರು. ಧೂಪ ಹಾಕೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಬೆಂಕಿನ ರೆಡಿ ಮಾಡ್ತಾಯಿದ್ರು. ಮನೆಯವರೆಲ್ಲರೂ ಧೂಪ ಹಾಕಿದ್ವಿ. ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲಿ ಕೂತು ದೇವಿ ಆರಾಧನೆ ಮಾಡಿದ್ವಿ. ಎಲ್ಲರೂ ಹಾಡು ಹಾಡಿ ಭಜನೆ ಮಾಡೋ ಥರ. ಅಲಂಕಾರ ಅಂತೂ ತುಂಬ ಚೆನ್ನಾಗಾಗಿತ್ತು. ತರಗ ಕಟ್ಟಿರೋದಾಗಿರಲಿ, ಸಸಿ ಹಾಕಿರೋದು, ದೀಪ ಹಾಕಿರೋದೆಲ್ಲ ತುಂಬ ಚೆನ್ನಾಗಾಗಿತ್ತು. ಇವತ್ತು ಸ್ಪೆಷಲ್ ಕಡುಬಿನ ಊಟ ಇತ್ತು. ಕಡುಬಿನ ಜೊತೆಗೆ ಬದನೆಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಪುಂಡಿ ಪಲ್ಯ, ಹೆಸರು ಕಾಳು ಪಲ್ಯ, ಟೊಮೆಟೊ ಖಾರ ಮತ್ತು ಉಳ್ಳಾಗಡ್ಡಿ ಖಾರ ಅಂತ ಇತ್ತು. ಇದೆಲ್ಲ ಸರಿ ಬ್ಯಾಟಿಂಗ್ ಮಾಡಿದ್ವಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡುಬಿನ ಊಟ ಆಗಿತ್ತು. ನಾನಿವತ್ತು ದೇವಿ ಹತ್ರ ಒಂದು ಬೇಡ್ಕೊಂಡೆ, ಎಲ್ಲರನ್ನೂ ಚೆನ್ನಾಗಿಟ್ಟಿರು, ಆ ಎಲ್ಲರಲ್ಲಿ ನಾನು ಇರೋ ಥರ ಮಾಡು ದೇವಿ ಅಂತ. ಜೈ ಚಾಮುಂಡೇಶ್ವರಿ. ಥ್ಯಾಂಕ್ ಯು.